Good morning students, welcome to the class. Today I continue chapter straight lines. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಒಂದು ಪ್ರಾಬ್ಲಮ್ನ ಹೋಮ್ವರ್ಕ್ ಕೊಟ್ಟಿದ್ದೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತಿನ ಕೊನೆ ಪ್ರಾಬ್ಲಮ್ ಆದಮೇಲೆ ಈ ಕ್ಲಾಸಿನ ಲಾಸ್ಟಲ್ಲಿ ನಾನು ನಿಮಗೆ ಅದಕ್ಕೆ ಸೊಲ್ಯೂಷನ್ನ ಹೇಳ್ತೀನಿ. ಈಗ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ಅದನ್ನು ಕಂಟಿನ್ಯೂ ಮಾಡೋಣ. ಅದು ಮುಗಿದ್ಮೇಲೆ ಫುಲ್ ಲಾಸ್ಟಲ್ಲಿ ನಿಮಗೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ತೀನಿ. ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಹೋಮ್ವರ್ಕ್ ಮಾಡಿ ಕಳಿಸಿದ್ದೀರ, ಅದನ್ನು ಹೇಗೆ ಅಂತ ಹೇಳ್ತೀನಿ ಅದನ್ನು. ಫೈನ್. ಸೊ ಅಬ್ಸರ್ವ್ ಮಾಡಿ ಇವತ್ತಿನ ಪ್ರಾಬ್ಲಮ್. ವಿತೌಟ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಶೋ ದಟ್ ದ ಪಾಯಿಂಟ್ಸ್ ಆರ್ ದ ವರ್ಟಿಸಿಸ್ ಆಫ್ ಎ ಪ್ಯಾರಲೋಗ್ರಾಮ್. ಒಂದು 4 ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಆ 4 ಪಾಯಿಂಟು ಕೂಡ ಪ್ಯಾರಲೋಗ್ರಾಮ್ನ ವರ್ಟಿಸಿಸ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ವರ್ಟಿಸಿಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂದರೆ ಏನು, ಹಾಗೆ ಪ್ಯಾರಲೋಗ್ರಾಮ್ನ ಕಂಡೀಷನ್ಸ್ ಏನೇನು ಅನ್ನೋದನ್ನ ಒಂಚೂರು ನೋಡೋಣ. ಸೊ ಅಬ್ಸರ್ವ್ ಕೇರ್ಫುಲಿ. ಸೊ ಈ ಪಾಯಿಂಟ್ಸ್ ಏನು ಬರುತ್ತೆ, ದೀಸ್ ಪಾಯಿಂಟ್ಸ್ ಆರ್ ದ ವರ್ಟೆಕ್ಸ್. ಸೊ ದಿಸ್ ಇಸ್ ದ ವರ್ಟೆಕ್ಸ್ ಆಫ್ ದಿಸ್ ಪ್ಯಾರಾಬೋಲಾ. ಸೊ ದೀಸ್ ವರ್ಟೆಕ್ಸಸ್ ಅಂದರೆ ವರ್ಟಿಸಿಸ್ ಅಂದರೆ 4 ವರ್ಟೆಕ್ಸ್ನ ಸೇರಿಸಿದ್ರೆ ವರ್ಟಿಸಿಸ್ ಆಗುತ್ತೆ. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ ವರ್ಟೆಕ್ಸ್ ಇಸ್ ದ ಸಿಂಗ್ಯುಲರ್, ವರ್ಟಿಸಿಸ್ ಇಸ್ ದ ಪ್ಲೂರಲ್ ಫಾರ್ಮ್. ಸೊ ಈ 4 ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಎ ಬಿ ಸಿ ಅಂತ ಅನ್ಕೋಣ. ಎ ಬಿ ಸಿ ಡಿ ಆರ್ ದ ವರ್ಟಿಸಿಸ್ ಆಫ್ ಎ ಪ್ಯಾರಲೋಗ್ರಾಮ್. So what is the condition to say it is a parallelogram? So ಇದನ್ನ parallelogram ಅಂತ ಹೇಳೋದಕ್ಕೆ ಏನು ಕಂಡೀಷನ್ಸ್? ಸೊ ಆಪೋಸಿಟ್ ಸೈಡ್ಸ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಆಗಿರಬೇಕು. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿರಬೇಕು. ಜೊತೆಗೆ ಡಯಾಗನಲ್ಸು, ಈ ಡಯಾಗನಲ್ಸ್ ಏನು ಬರಿತೀವಿ, ಈ ಡಯಾಗನಲ್ಸು ನಮಗೆ ನಾಟ್ ಈಕ್ವಲ್ ಇರಬೇಕು. ಸರ್ ಈಕ್ವಲ್ ಆದರೆ ಏನಾಗುತ್ತೆ, ಈಕ್ವಲ್ ಆದರೆ ರೆಕ್ಟ್ಯಾಂಗಲ್ ಆಗುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ರೆಕ್ಟ್ಯಾಂಗಲ್ ಆ್ಯಂಡ್ ಪ್ಯಾರಲೋಗ್ರಾಮ್. ರೆಕ್ಟ್ಯಾಂಗಲ್ಗೂ ಮತ್ತು ಪ್ಯಾರಲೋಗ್ರಾಮ್ಗೂ ಅದೇ ಡಿಫ್ರೆನ್ಸು. ರೆಕ್ಟ್ಯಾಂಗಲಲ್ಲಿ ನಮಗೆ ಡಯಾಗನಲ್ಸು ಕೂಡ ಸೇಮ್ ಇರುತ್ತೆ. ಈ ಡಯಾಗನಲ್ಸ್ ಏನು ಬರುತ್ತೋ ಅದು ಸೇಮ್ ಇರುತ್ತೆ. ಆಪೋಸಿಟ್ ಸೈಡ್ಸು ಈ ಪ್ಯಾರಲಲ್ ಆಗಿರುತ್ತೆ, ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಆಗಿರುತ್ತೆ. ಸೊ ಪ್ಯಾರಲೋಗ್ರಾಮ್ನಲ್ಲೂ ಕೂಡ ಆಪೋಸಿಟ್ ಸೈಡ್ಸು ಪ್ಯಾರಲಲ್ ಮತ್ತು ಈಕ್ವಲ್ ಇರುತ್ತೆ. ಬಟ್ ಡಯಾಗನಲ್ಸು ಅದರಲ್ಲಿ ನಾಟ್ ಈಕ್ವಲ್ ಇರುತ್ತೆ. ರೆಕ್ಟ್ಯಾಂಗಲಲ್ಲಿ ಡಯಾಗನಲ್ಸು ಈಕ್ವಲ್ ಇರುತ್ತೆ. ಅದೇ ಮೇಜರ್ ಡಿಫ್ರೆನ್ಸು. ಸೊ ಇಲ್ಲಿ ಏನು 4 ಪಾಯಿಂಟ್ಸ್ ಇತ್ತು, ಆ 4 ಪಾಯಿಂಟ್ಸ್ನ ಎ ಬಿ ಸಿ ಡಿ ಅಂತ ಹೇಳಿ ಡಿನೋಟ್ ಮಾಡಿದ್ದೀನಿ. ಇದನ್ನ ಪ್ಯಾರಲೋಗ್ರಾಮ್ ಅಂತ ಹೇಳಬೇಕಾದ್ರೆ ನಾನು ಕರೆಸ್ಪಾಂಡಿಂಗ್ ಆಗಿ ಸ್ಲೋಪ್ಸ್ನ ಫೈಂಡ್ ಔಟ್ ಮಾಡಬೇಕು. ಯಾಕೆ ಸ್ಲೋಪ್ಸ್ನ ಫೈಂಡ್ ಔಟ್ ಮಾಡಬೇಕು ನೋಡಿ, ಅಬ್ಸರ್ವ್ ಮಾಡಿ. ನಾವಿಲ್ಲಿ ವಿತೌಟ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳಿದ್ದಾರೆ. ಸೊ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸ್ಲೋಪ್ ಹಿಯರ್ ವಿ ಹ್ಯಾವ್ ಟು ಶೋ ದೀಸ್ ವರ್ಟಿಸಿಸ್ ಆರ್ ದ ಸೊ ದೀಸ್ ಪಾಯಿಂಟ್ಸ್ ಆರ್ ದ ವರ್ಟಿಸಿಸ್ ಆಫ್ ಅ ಪ್ಯಾರಲೋಗ್ರಾಮ್. ಈ ಪಾಯಿಂಟ್ಸು ಪ್ಯಾರಲೋಗ್ರಾಮ್ನ ವರ್ಟಿಸಿಸ್ ಆಗಿರುತ್ತೆ ಅಂತ ಹೇಳಿ ಸ್ಲೋಪ್ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಸೊ ನಮಗೊಂದು ಕಂಡೀಷನ್ ಗೊತ್ತಿದೆ. ಸೊ ಇಫ್ 2 ಲೈನ್ಸ್ ಆರ್ ಪ್ಯಾರಲಲ್ ದೆನ್ ದೇರ್ ಸ್ಲೋಪ್ಸ್ ಆರ್ ಈಕ್ವಲ್. 2 ಲೈನ್ ಪ್ಯಾರಲಲ್ ಆಗಿದ್ರೆ ಸ್ಲೋಪ್ಸು ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ನಾವು ಮುಂಚಿನ ಕ್ಲಾಸ್ನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇವಾಗ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂತ ಹೇಳಬೇಕು ಅಂದರೆ ನಾನಿಲ್ಲಿ ಪ್ಯಾರಲೋಗ್ರಾಮ್ ಅಂತ ಹೇಳಬೇಕಂದ್ರೆ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ, ಬಿ ಸಿ ಈಸ್ ಪ್ಯಾರಲಲ್ ಟು ಎ ಡಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಲಿಸನ್ ಕೇರ್ಫುಲಿ. ಈ ಪಾಯಿಂಟ್ಸ್ ಆರ್ ದ ವರ್ಟಿಸಿಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳಬೇಕಂದ್ರೆ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಬಿ ಸಿ ಈಸ್ ಪ್ಯಾರಲಲ್ ಟು ಎ ಡಿ ಅಂತ ಹೇಳಿ ಪ್ರೂಫ್ ಮಾಡಬೇಕು ಯೂಸಿಂಗ್ ಸ್ಲೋಪ್. ಸೊ ನಾನು ಇದನ್ನು ಎರಡೂ ಪ್ಯಾರಲಲ್ ಅಂತ ಹೇಳಬೇಕು ಅಂದರೆ ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಸಿ ಡಿ ಅಂತ ಪ್ರೂಫ್ ಮಾಡಬೇಕು. ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಸಿ ಡಿ, ಸ್ಲೋಪ್ ಆಫ್ ಬಿ ಸಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಎ ಡಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅವೆರಡೂ ಕೂಡ ನಮಗೆ ಸ್ಲೋಪ್ಸು ಈಕ್ವಲ್ ಆಯಿತು ಅಂದರೆ ಆಗ ಅವೆರಡು ಲೈನು ಏನಾಗಿರುತ್ತೆ, ಪ್ಯಾರಲ್ ಆಗಿರುತ್ತೆ. ಬಿ ಸಿ ಮತ್ತು ಎ ಡಿ ಸ್ಲೋಪ್ಸ್ ಈಕ್ವಲ್ ಆಯಿತು ಅಂದರೆ ಈ ಬಿ ಸಿ ಮತ್ತು ಎ ಡಿ ಎರಡು ಪ್ಯಾರಲ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಎ ಬಿ ಸ್ಲೋಪು, ಬಿ ಸಿ ಸ್ಲೋಪು, ಸಿ ಡಿ ಸ್ಲೋಪು, ಡಿ ಎ ಸ್ಲೋಪ್ಸ್ನ ಫೈಂಡ್ ಔಟ್ ಮಾಡಬೇಕು. ಆ ಲೈನ್ಸ್ಗಳ ಸ್ಲೋಪ್ಸ್ನ ಫೈಂಡ್ ಔಟ್ ಮಾಡಬೇಕು. ಸ್ಲೋಪ್ಸ್ನ ಫೈಂಡ್ ಔಟ್ ಮಾಡಿ ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಸಿ ಡಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸ್ಲೋಪ್ ಆಫ್ ಬಿ ಸಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಎ ಡಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹಾಗೆ ಡಯಾಗನಲ್ಸ್ ಆರ್ ನಾಟ್ ಪ್ಯಾರಲಲ್ ಅಂತ ಹೇಳಬೇಕು. ಪ್ಯಾರಲಲ್ ಆಗಿರಲ್ಲ ಅವೆರಡೂ ಅಂತ ಹೇಳಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಸ್ಲೋಪ್ ಆಫ್ ಎ ಸಿ ಫೈಂಡ್ ಔಟ್ ಮಾಡ್ತೀವಿ. ಸ್ಲೋಪ್ ಆಫ್ ಎ ಸಿ ಸ್ಲೋಪ್ ಆಫ್ ಬಿ ಡಿ ಫೈಂಡ್ ಔಟ್ ಮಾಡಿದ್ರೆ ನಾಟ್ ಈಕ್ವಲ್ ಆಗಿರುತ್ತೆ. ಸೊ ಅದನ್ನು ನಾವಿಲ್ಲಿ ಪ್ರೂಫ್ ಮಾಡ್ತೀವಿ. ಸೊ ನೋಡಿ, ಫಸ್ಟು ಎ ಬಿ ಸಿ ಡಿ ಅಂತ ಹೇಳಿ 4 ನಾನು ಪಾಯಿಂಟ್ಸ್ನ ಡಿನೋಟ್ ಮಾಡಿದ್ದೀನಿ. ಫಸ್ಟು ಸ್ಲೋಪ್ ಆಫ್ ಎ ಬಿ ಫೈಂಡ್ ಔಟ್ ಮಾಡೋಣ. ಸ್ಲೋಪ್ ಆಫ್ ಎ ಬಿ ನಿಮಗೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಮುಂಚೆನೇ ಹೇಳ್ಕೊಟ್ಟಿದ್ದೀನಿ. y2 ಮೈನಸ್ y1 ಅಂದಾಗ 0 ಮೈನಸ್ ಆಫ್ -1 ಮತ್ತೆ ಇಲ್ಲಿ ಮೈನಸ್ ಇರೋದ್ರಿಂದ ಅದನ್ನು ವಿತಿನ್ ದ ಬ್ರಾಕೆಟ್ ಬರ್ದಿದ್ದೀನಿ. ಲಾಸ್ಟ್ ನಾನು ನಿಮಗೆ ಕೊಟ್ಟಾಗ ಕೆಲವು ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡಿದಿರಿ. ಸೊ 0 ಮೈನಸ್ ಆಫ್ -1 ಅಂದರೆ ಮೈನಸ್ ಇಂಟು ಮೈನಸ್ ಈಸ್ +1. 4 ಮೈನಸ್ ಆಫ್ -2 ಇಲ್ಲಿ ಮತ್ತೆ ಮೈನಸ್ ಬಂದಿರೋದ್ರಿಂದ
ಫಾರ್ಮುಲಾದಲ್ಲೇ ಒಂದು ಮೈನಸ್ ಇರುತ್ತೆ. ಸೊ ಈ ನಂಬರ್ ಕೂಡ ನೆಗೆಟಿವ್ ಇರೋದ್ರಿಂದ ಮೈನಸ್ ಆದಮೇಲೆ ಮತ್ತೆ ಮೈನಸ್ ಬರಿಬೇಕಾದ್ರೆ ನೀವು ಬ್ರಾಕೆಟ್ನ ಯೂಸ್ ಮಾಡಬೇಕು. ಸೊ ಮೈನಸ್ ಆಫ್ ಮೈನಸ್ ಈಸ್ ಪ್ಲಸ್. ಸೊ ಹಾಗಾಗಿ 4 + 2 ಈಸ್ 6 ಲೈಕ್ ದಟ್. ನೆಕ್ಸ್ಟ್ ಸ್ಲೋಪ್ ಆಫ್ ಬಿ ಸಿ ಸೆಕೆಂಡ್ ಪಾಯಿಂಟ್ ಏನಿರುತ್ತೋ ಅದು x2 y2 ಆಗುತ್ತೆ. ಫಸ್ಟ್ ಏನಿರುತ್ತೆ ಅದು x1 y1 ಆಗುತ್ತೆ. ಸೊ 3 - 0 ಡಿವೈಡೆಡ್ ಬೈ 3 - 4 ಅಂತ. 3 - 0 ಡಿವೈಡೆಡ್ ಬೈ 3 - 4. 3 - 0 is 3. 3 - 4 is -1. ಸೊ ಪ್ಲಸ್ ಬೈ ಮೈನಸ್ ಅಂದರೆ ಮೈನಸ್, 3/1 ಅಂದರೆ 3. ನೋಡಿ ಅದೇ ಥರನೇ ಸ್ಲೋಪ್ ಆಫ್ ಸಿ ಡಿ, ಸ್ಲೋಪ್ ಆಫ್ ಡಿ ಎಫ್ ಐ ನೋಟ್ ಮಾಡಿರೋದು. ಕ್ಲಿಯರ್ಲಿ ನೋಟ್ ಔಟ್ ಸ್ಲೋಪ್ ಆಫ್ ಎ ಬಿ. ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಸಿ ಡಿ ಆಗಿದೆ. ಸ್ಲೋಪ್ ಆಫ್ ಸಿ ಡಿ. ನೆಕ್ಸ್ಟು ಸ್ಲೋಪ್ ಆಫ್ ಬಿ ಸಿ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಎ ಡಿ ಆಗಿದೆ. ಸ್ಲೋಪ್ ಆಫ್ ಬಿ ಸಿ ಸ್ಲೋಪ್ ಆಫ್ ಎ ಡಿಗೆ, ಸ್ಲೋಪ್ ಆಫ್ ಬಿ ಸಿ ಸ್ಲೋಪ್ ಆಫ್ ಎ ಡಿಗೆ ಈಕ್ವಲ್ ಆಗಿದೆ. ಸೊ ಹಾಗಾಗಿ ಏನಾಯಿತು, ಸೊ ಎ ಬಿ ಈಸ್ ಪ್ಯಾರಲಲ್ ಟು, ದೇರ್ಫೋರ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಸ್ಲೋಪ್ಸ್ ಯಾವಾಗ ಈಕ್ವಲ್ ಆಯಿತೋ ಹಾಗಾಗಿ ಅವೆರಡು ಲೈನ್ಸ್ ಕೂಡ ಈಕ್ವಲ್ ಆಯಿತು. ಆ್ಯಂಡ್ ಬಿ ಸಿ ಈಸ್ ಪ್ಯಾರಲಲ್ ಟು ಎ ಡಿ. ಸೊ ಬಿ ಸಿ ನಮಗೆ ಎ ಡಿಗೆ ಪ್ಯಾರಲಲ್ ಆಗಿದೆ. ಸೊ ಹಾಗಾಗಿ ಸೊ ಆ ಲೈನ್ಸ್ ಪ್ಯಾರಲಲ್ ಆಗಿ ಬರೋದ್ರಿಂದ ಲಾಸ್ಟಲ್ಲಿ ದಸ್ ದ ಪಾಯಿಂಟ್ಸ್ ಆರ್ ದ ವರ್ಟಿಸೀಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳಿ ಬರೀಬೇಕು. ಸೊ ವರ್ಟಿಸೀಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳಿ ಕನ್ಕ್ಲೂಷನ್ ತಗೊಳ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಗೊತ್ತಾಯ್ತಾ? ಓಕೆ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಅಬ್ಸರ್ವ್ ಕೇರ್ಫುಲಿ. Line through the points -2, 6 and 4, 8 is perpendicular to the line through the points 8, 12 and x, 24. Find the value of x ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಎರಡು ಲೈನ್ ಇದೆ. ಸೊ ಒಂದು ಲೈನು ಇನ್ನೊಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಈ ಮೊದಲನೇ ಲೈನ್ನ ಪಾಯಿಂಟ್ಸ್ ಕೊಡಿದ್ದಾರೆ. ಸೊ ದ ಫಸ್ಟ್ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -2, 6 and 4, 8 and that is perpendicular to the line passing through the point 8, 12 and x, 24. Here these two lines are perpendicular with each other, then you must find the value of x. So ಇಲ್ಲಿ ಎರಡು ಪರ್ಪೆಂಡಿಕ್ಯುಲರ್ ಆಗಿದೆ, ಹಾಗಾಗಿ ನೀವು ಮಸ್ಟ್ ಅಂಡ್ ಶುಡ್ ಆ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಇವೆರಡು ಪರ್ಪೆಂಡಿಕ್ಯುಲರ್ ಆಗಿ ಇರಬೇಕು ಅಂದರೆ ಸೊ x ವ್ಯಾಲ್ಯೂ ಏನಾಗಿರುತ್ತೆ, ಈ ಎರಡು ಲೈನು ಪರ್ಪೆಂಡಿಕ್ಯುಲರ್ ಆಗಿ ಬರಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ಏನಾಗಿರಬಹುದು ಕಂಡಿಡಿರಿ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಸೊ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ, ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸ್ಲೋಪ್, ಹಿಯರ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಕ್ಲಿಯರ್ಲಿ ಒನ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್, ದಟ್ ಈಸ್ that two lines are, if two lines are perpendicular, then the product of their slope is equal to -1. So let us denote these 2 points are A and B and these points are C and D. So clearly AB is perpendicular to CD. So ಅವರೇ ಪ್ರಾಬ್ಲಮ್ನಲ್ಲಿ ಹೇಳಿದ್ದಾರೆ AB is perpendicular to CD ಅಂತ. So if AB is perpendicular to CD in the sense the slope of AB into slope of CD is equal to -1 ಅಂತ. ಸೊ ಸ್ಲೋಪ್ ಆಫ್ AB ಸ್ಲೋಪ್ ಆಫ್ CD ಎರಡರದ್ದು ಪ್ರಾಡಕ್ಟ್ ನಮಗೆ -1 ಆಗಿರುತ್ತೆ. ಯಾವಾಗ ಇವೆರಡು ಲೈನ್ಸು ಪರ್ಪೆಂಡಿಕ್ಯುಲರ್ ಆಗಿದ್ದಾಗ. ಅವರೇ ಹೇಳಿದ್ದಾರೆ ಎರಡು ಲೈನ್ಸು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ. ನಾವು ಮುಂಚೆನೇ ಸ್ಲೋಪ್ ಕಾನ್ಸೆಪ್ಟ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೆನ್ ದ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ ಅಂದರೆ ಎರಡು ಲೈನ್ದು ಸ್ಲೋಪ್ನ ಮಲ್ಟಿಪ್ಲೈ ಮಾಡಿದ್ರೆ -1ಗೆ ಈಕ್ವಲ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಅವರೇ ಎರಡು ಲೈನು ಪರ್ಪೆಂಡಿಕ್ಯುಲರ್ ಅಂತ ಹೇಳಿರೋದ್ರಿಂದ ನಾನು ಇದನ್ನ ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ವಾಟ್ ಇಸ್ ದ ಸ್ಲೋಪ್ ಆಫ್ ಎ ಬಿ? ಸ್ಲೋಪ್ ಆಫ್ ಎ ಬಿ ಏನು ನೋಡಿ, ಎ ಇಲ್ಲೇ ಇದೆ, ಬಿ ಇಲ್ಲೇ ಇದೆ ಪಾಯಿಂಟ್. ಸೊ ಬಿ ಇಂದ ಎಗೆ ಇದು x2 y2 ಆಗುತ್ತೆ, ಇದು x1 y1 ಆಗುತ್ತೆ. 8 - 6 ಡಿವೈಡೆಡ್ ಬೈ 4 ಮೈನಸ್ ಆಲ್ರೆಡಿ ಫಾರ್ಮುಲಾದೆಲ್ಲ ಇದೆ, ಮತ್ತೆ -2 ಬರ್ತಿರೋದ್ರಿಂದ -2. 8 - 6 ಡಿವೈಡೆಡ್ ಬೈ 4 -2 ಇಂಟು ಸ್ಲೋಪ್ ಆಫ್ ಸಿ ಡಿ. ಸೊ ಸ್ಲೋಪ್ ಆಫ್ ಸಿ ಡಿ 24 - 12 ಡಿವೈಡೆಡ್ ಬೈ x - 8.
is equal to minus 1. So on simplification, 8 minus 6 is 2 divided by 4. Minus of minus 2 means plus 2. 4 plus 2 is 6 into 24 minus 12 is 12 divided by x minus 8 is equal to minus 1. 6 ones are 6 twos are cancel. 2 into 2 is 4 divided by x minus 8 is equal to minus 1. On cross multiplication, that gives 4 is equal to minus 1 into x minus 8. So that implies 4 is equal to multiply by minus 1, that gives minus x plus 8. So then transfer this x to LHS and 4 to RHS. This, if we transfer this minus x to LHS, that means plus x. So x is equal to, transfer this 4 to RHS, that gives 8 minus 4. So x is equal to 8 minus 4 is 4. X, the value of x is 4. So ಈ x ಇರೋ ಜಾಗಕ್ಕೆ 4 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇವೆರಡು ಲೈನು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳಿ ಅರ್ಥ ಆಯ್ತಾ ನಾನು ಹೇಳಿದ್ದು. ಸೊ ಇದನ್ನ ಪ್ರೂಫ್ ಮಾಡೋಕ್ಕಿಂತ ಮುಂಚೆ ನೀವು ಲೆಟ್ a is equal to minus 2 comma 6, b is equal to 4 comma 8 and c is equal to 8 comma 12, d is equal to x comma 24 ಅಂತ ಬರ್ದು ಅದಾದ್ಮೇಲೆ ಬೈ ಡೇಟಾ AB is perpendicular to CD, therefore slope of AB into slope of CD is equal to minus 1 ಅಂತ ಚೂಸ್ ಮಾಡಿ ಇದಿಷ್ಟನ್ನು ಬರಿತಾ ಹೋಗ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಫೈನ್. ನೆಕ್ಸ್ಟ್ ಒನ್ ನೋಡಿ ಹೇಗೆ. ಸೊ ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ದಟ್ ಪಾಸಸ್ ಥ್ರೂ ದ ಆರಿಜಿನ್ ಅಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಇದು. ಸೊ ಈ ಕಾನ್ಸೆಪ್ಟ್ ತಿಳ್ಕೊಳ್ಳೋದ್ರಿಂದ ಸೆಕೆಂಡ್ ಪ್ರಾಬ್ಲಮ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನ್ ಹೇಳಿದಾರೆ, ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ವಿಚ್ ಪಾಸಸ್ ಥ್ರೂ ದ ಆರಿಜಿನ್ ಅಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್. ಇವೆರಡು ಪಾಯಿಂಟ್ಗೆ ಜಾಯಿನ್ ಆಗುವಂತ ಲೈನ್ಗೆ ಬರುವಂತ ಮಿಡ್ ಪಾಯಿಂಟ್ ಮತ್ತೆ ಆರಿಜಿನ್ ಎರಡಕ್ಕೂ ಜಾಯಿನ್ ಆಗುವಂತ ಲೈನ್ ನ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು ಅಂತ. ಸೊ ಕ್ವಾಡ್ರೆಂಟ್ಸ್ ತರ ತಗೊಂಡು ಕರೆಕ್ಟಾಗಿ ಎಕ್ಸಾಕ್ಟ್ ಪಾಯಿಂಟ್ಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೇ ಡಿನೋಟ್ ಮಾಡೋಣ. 0 ಕಾಮ ಮೈನಸ್ 4 ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ 0 ಇದೆ, ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಮೈನಸ್ 4 ಇದೆ. ಅಂದ್ರೆ ಎಕ್ಸ್ 0 ಇದ್ದು ವೈ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಿದೆ ಅಂದ್ರೆ ದಟ್ ಪಾಯಿಂಟ್ ಲೈಸ್ ಆನ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಮೇಲೆ ಬರುವಂತ ಪಾಯಿಂಟ್ಗೆ ಎಕ್ಸ್ ಕೋಆರ್ಡಿನೇಟ್ 0 ಆಗಿರುತ್ತೆ. ವೈ ಮೈನಸ್ 4 ಇರೋದ್ರಿಂದ ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಆ ಪಾಯಿಂಟ್ ಎಕ್ಸಿಟ್ಸ್ ಆಗತ್ತೆ. ಸೊ ಹಾಗಾಗಿ ಪಿ ಆಫ್ 0 ಕಾಮ ಮೈನಸ್ 4 ಲೈಸ್ ಆನ್ ವೈ ಆಕ್ಸಿಸ್. ಇಸ್ ಇಟ್ ಕ್ಲಿಯರ್? ಯಾಕೆ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ 0, ವೈ ಕೋಆರ್ಡಿನೇಟ್ ನೆಗೆಟಿವ್ ವ್ಯಾಲ್ಯೂ ಬರ್ತಿರೋದ್ರಿಂದ ಅದು ವೈ ಆಕ್ಸಿಸ್ ಮೇಲೆ, ಅದು ನೆಗೆಟಿವ್ ವೈ ಆಕ್ಸಿಸ್ ಮೇಲೆ ಎಕ್ಸಿಟ್ಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇದು 8 ಕಾಮ 0, ಹಿಯರ್ ದ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಈಸ್ 0, ಸೊ ದಟ್ಸ್ ವೈ ದಿಸ್ ಪಾಯಿಂಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಅದು ಎಕ್ಸ್ ಆಕ್ಸಿಸ್ ಮೇಲೆ ಎಕ್ಸಿಟ್ಸ್ ಆಗುತ್ತೆ. ಸೊ ಇವೆರಡು ಪಾಯಿಂಟ್ಗೆ ಲೈನ್ನ ಜಾಯಿನ್ ಮಾಡೋಣ. ಸೊ ಈ ಎರಡು ಪಾಯಿಂಟ್ಗೆ ಜಾಯಿನ್ ಆಗಿರುವಂತ ಲೈನ್ ಪಿ ಕ್ಯೂ ಲೈನ್ ಏನಿದೆಯೋ ಅದಕ್ಕೆ ಬರುವಂತ ಮಿಡ್ ಪಾಯಿಂಟ್ ಹಾಗೆ ಆರಿಜಿನ್ ಇಂದ ಜಾಯಿನ್ ಆಗುವಂತ ಲೈನ್ ಓ ಎಂ ಸ್ಲೋಪ್ ನ ಫೈಂಡ್ ಔಟ್ ಮಾಡಬೇಕು. ಅವ್ರು ಹೇಳಿರೋದು ಅದನ್ನೇ, ಈ ಲೈನ್ ಸೆಗ್ಮೆಂಟ್ಗೆ ಬರುವಂತ ಮಿಡ್ ಪಾಯಿಂಟ್ ಹಾಗೆ ಆರಿಜಿನ್ ಇಂದ ಬರುವಂತ ಲೈನ್ ಏನ್ ಬರುತ್ತೆ, ಆರಿಜಿನ್ ಇಂದ ಇವೆರಡೂ ಲೈನ್ಗೆ ಬರುವಂತ ಮಿಡ್ ಪಾಯಿಂಟ್ಗೆ ಜಾಯಿನ್ ಆಗುವಂತ ಲೈನ್ ನ ಸ್ಲೋಪ್ ಫೈಂಡ್ ಔಟ್ ಮಾಡಿ, ಅಂದ್ರೆ ಓ ಎಂ ಸ್ಲೋಪ್ ಫೈಂಡ್ ಔಟ್ ಮಾಡಿ ಅಂತ. ಆರಿಜಿನಲ್ಲಿ ಕೋಆರ್ಡಿನೇಟ್ಸ್ ಗೊತ್ತಿರುತ್ತೆ 0, 0 ಅಂತ, ಬಟ್ ಎಮ್ದು ಕೋಆರ್ಡಿನೇಟ್ ಗೊತ್ತಿಲ್ಲ. ಸೊ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ಅದು ಹೇಗೆ ಫೈಂಡ್ ಔಟ್ ಮಾಡೋದು ಅಂದ್ರೆ, ವಿ ನೋ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಮಿಡ್ ಪಾಯಿಂಟ್ ಆಫ್ ಪಿ ಕ್ಯೂ is we have m is equal to x1 plus x2 divided by 2 comma y1 plus y2 divided by 2. ಇದನ್ನ ನಾನು ನಿಮಗೆ ಮುಂಚೆನೇ ತುಂಬಾ ಹಿಂದೆನೇ ಹೇಳಿದ್ದೆ ಈ ಫಾರ್ಮುಲಾ ಬಗ್ಗೆ. ಸೊ m is equal to P ಮತ್ತೆ Qದು ಮಿಡ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ತಿದೀವಿ. ಫಸ್ಟ್ ಪಾಯಿಂಟ್ ಇರೋದು ಯಾವುದು ಅಂದ್ರೆ P, ಸೆಕೆಂಡ್ ಪಾಯಿಂಟ್ ಇರೋದು ಯಾವುದು ಅಂದ್ರೆ Q. ಸೊ ಹಾಗಾಗಿ P ನಲ್ಲಿರೋದು x1 y1 ಆಗುತ್ತೆ, Q ನಲ್ಲಿರೋದು x2 y2 ಆಗುತ್ತೆ. ಸೊ ಹಿಯರ್ x1 ಮೀನ್ಸ್ ದಿಸ್ ಒನ್, x1 y1, ಇದು x2 y2 ಆಗಿರುತ್ತೆ. ಸೊ x1 is 0,
plus x2 is 8 divided by 2 comma y1 is minus 4 plus y2 is 0 whole divided by 2. So m is equal to 0 plus 8 is 8 divided by 2 comma minus 4 plus 0 is minus 4 divided by 2. So 2 1s are 2 4s are 2 1s are 2 2s are gets cancelled. That gives 4 comma minus 2 is the midpoint of PQ. So the midpoint of PQ is 4 comma minus 2. So clearly O is equal to 0 comma 0, 0 is equal to 0 comma 0 ಅಂತ ಓದ್ಕೊಂಡ್ಬಿಟ್ಟಿರಾ. ಸೊ ದಿಸ್ ಇಸ್ ಆರಿಜಿನ್ O ಇಂದ ಡಿನೋಟ್ ಮಾಡ್ತೀವಿ. O is equal to 0 comma 0 ಇದೆ. ಸೊ ಸ್ಲೋಪ್ ಆಫ್ OM ನ ಫೈಂಡ್ ಔಟ್ ಮಾಡಬೇಕು. ಸ್ಲೋಪ್ ಆಫ್ OM is equal to ಸ್ಲೋಪ್ ಆಫ್ OM ಅಂದ್ರೆ ಆರಿಜಿನ್ ಅಲ್ಲಿ 0 comma 0 ಇದೆ, M ಅಲ್ಲಿ 4 comma minus 2 ಇದೆ. M ಅಲ್ಲಿರೋದು ಸೆಕೆಂಡ್ ಪಾಯಿಂಟ್, O ನಲ್ಲಿರೋದು ಫಸ್ಟ್ ಪಾಯಿಂಟ್. ಸೊ ಹಾಗಾಗಿ x2 comma y2 ಇದು x1 comma y1. y2 minus y1 divided by x2 minus x1 is the slope. So ಹಾಗಾಗಿ y2 ಅಂದಾಗ minus 2 minus 0 divided by 4 minus 0. So minus 2 minus 0 means minus 2. 4 minus 0 is 4. So 2 1s are 2 2s are gets cancelled. That is minus 1 by 2 is the slope of OM. ಅರ್ಥ ಆಯ್ತನ ಹೇಳಿದ್ದು. ಸೊ ಇದಿಷ್ಟು ಕೂಡ ಪ್ರಾಬ್ಲಮ್ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ. ಆ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೆ, ಅದು ಹೇಗೆ ಸಾಲ್ವ್ ಮಾಡೋದು ಅಂತ ಇವಾಗ ಡಿಸ್ಕಸ್ ಮಾಡೋಣ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಸೊ ಅಬ್ಸರ್ವ್ ಇಯರ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಏನು ಕೊಟ್ಟಿದ್ದೆ, ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ AB ಸ್ಲೋಪ್ ಮತ್ತು BC ಸ್ಲೋಪ್ ಮತ್ತು CA ಸ್ಲೋಪ್ನ ಫೈಂಡ್ ಔಟ್ ಮಾಡಿ ಅಂತ. ಸ್ಲೋಪ್ ಆಫ್ AB ಬಂದು -1, ಸ್ಲೋಪ್ ಆಫ್ BC ಬಂದು 3/2, ಸ್ಲೋಪ್ ಆಫ್ CA ಬಂದು 1 ಆಗಿರುತ್ತೆ. ಇದನ್ನು ನಿಮಗೆ ಹೋಮ್ವರ್ಕ್ ಮಾಡ್ಕೊಳಕ್ಕೆ ಹೇಳಿದೆ. ಸೊ ಕೆಲವರೆಲ್ಲ ಮಾಡಿ ಸೆಂಡ್ ಮಾಡಿದಿರಾ, ಸೊ ಕರೆಕ್ಟಾಗೂ ಮಾಡಿದಿರಿ, ಕೆಲವರು ತಪ್ಪು ಮಾಡಿದಿರಿ. ತಪ್ಪು ಮಾಡಿರೋರಿಗೆ ಏನು ತಪ್ಪಾಗಿದೆ ಅಂತ ಕೂಡ ಹೇಳಿದ್ದೀನಿ. ಸೊ ತಿದ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಇಲ್ಲಿ ನೋಡಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಈ ಫಾರ್ಮೆಟಲ್ಲಿ ಇರುತ್ತೆ. ಸೊ ABC ಅಂತ ಅನ್ಕೋಣ. ಸೊ ಈ ABC ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಾವು ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸ್ಲೋಪ್, ನಾವು ಯಾವಾಗ 3 ಪಾಯಿಂಟ್ಸ್ನ ವರ್ಟಿಸಿಸ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ ಅಂತ. ವೆನ್ ಡು ಸೇ ದ ಪಾಯಿಂಟ್ಸ್ ಆರ್ ದ ವರ್ಟಿಸಿಸ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಸೊ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸ್ಲೋಪ್ ಮೀನ್ಸ್ we have to show the two sides of the triangle. The two sides of the triangle are perpendicular with each other. If we prove the two sides of the triangle are perpendicular with each other, then clearly no doubt those points are the vertices of a right angle triangle. ಸೊ ಬೇರೆ ಯಾವುದೇ ಟ್ರಯಾಂಗಲ್ ಅಲ್ಲೂ ಕೂಡ ನಮಗೆ ಎರಡು ಸೈಡ್ ಪರ್ಪೆಂಡಿಕ್ಯುಲರ್ ಆಗಿ ಬರಲ್ಲ ಎಕ್ಸೆಪ್ಟ್ ದ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಬಿಟ್ಟು ಬೇರೆ ಇನ್ಯಾವುದ್ರಲ್ಲೂ ಪರ್ಪೆಂಡಿಕ್ಯುಲರ್ ಆಗಿ ಎರಡು ಸೈಡ್ ಬರದೇ ಇರೋದ್ರಿಂದ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿ ಪ್ರೂಫ್ ಮಾಡೋದಕ್ಕೆ ಎರಡು ಸೈಡ್, ಆ ಟ್ರಯಾಂಗಲ್ನ ಎರಡು ಸೈಡ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿ ನಾವು ಪ್ರೂಫ್ ಮಾಡಿದ್ರೆ ಇಟ್ಸ್ ಎನಫ್. ಅರ್ಥ ಆಗ್ತಾ ಇದೆ ಹೇಳ್ತಿರೋದು? ಟ್ರಯಾಂಗಲ್ನ ಎರಡು ಸೈಡ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಯಾವಾಗ ಟ್ರಯಾಂಗಲ್ನ ಎರಡು ಸೈಡ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಸೊ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸ್ಲೋಪ್ ಅಂದ್ರೆ ನಮ್ಗೆ ಈಗ ಆಲ್ರೆಡಿ ಗೊತ್ತು, ಟ್ರಯಾಂಗಲ್ನ ಎರಡು ಸೈಡ್ ಅಂದ್ರೆ ದೋಸ್ ಆರ್ ನಥಿಂಗ್ ಬಟ್ ಎ ಲೈನ್ಸ್. ಅವೆರಡು ಕೂಡ ಲೈನ್ಸ್ ಏನೇ. ಆ ಲೈನ್ ಯಾವಾಗ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂದ್ರೆ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ ನಮಗೆ -1 ಬಂದ್ರೆ ಆಗ ಆಟೋಮೆಟಿಕಲಿ ಲೈನ್ಸು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ. ಸೊ ಇಲ್ಲಿ ನಾವು ಸ್ಲೋಪ್ ಆಫ್ AB, ಸ್ಲೋಪ್ ಆಫ್ BC, ಸ್ಲೋಪ್ ಆಫ್ CA ಫೈಂಡ್ ಔಟ್ ಮಾಡಿದೀವಿ. ಯಾವ ಎರಡು ಸ್ಲೋಪ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -1 ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. Slope of AB is -1, slope of CA is 1. So consider, take the product of these two slopes, that is slope of AB into slope of CA. So slope of AB is -1, slope of CA is 1. -1 into 1 is -1. So observe carefully, the product of these two lines slope is -1. That means AB is perpendicular to CA. ಇವೆರಡು ಲೈನ್ ನ ಸ್ಲೋಪ್ ನಮಗೆ ಮೈನಸ್ ಬರ್ತಿರೋದ್ರಿಂದ, ಅಂದ್ರೆ ಪ್ರಾಡಕ್ಟ್ -1 ಬರ್ತಿರೋದ್ರಿಂದ ಅವೆರಡು ಲೈನ್ಸ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಿಯರ್ ಕ್ಲಿಯರ್ಲಿ AB is perpendicular to CA. ಸೊ ಒಂದು ಟ್ರಯಾಂಗಲ್ ನಲ್ಲಿ ಎರಡು ಸೈಡ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಅದರ ಅರ್ಥ ಏನು? ಸೊ ಆ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಲಾಸ್ಟ್ ಅಲ್ಲಿ AB is perpendicular to CA, therefore
ದ ಪಾಯಿಂಟ್ಸ್ ಆರ್ ದ ವರ್ಟಿಸಿಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಸೊ ದ ಪಾಯಿಂಟ್ಸ್ ಆರ್ ದ ವರ್ಟಿಸಿಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. ಇದಿಷ್ಟು ಕೂಡ ನೀವು ಕನ್ಕ್ಲೂಷನ್ ಮಾಡಬೇಕಾಗಿರುವಂಥದ್ದು ಆ ಪ್ರಾಬ್ಲಮ್ಗೆ. ಇನ್ನು ಇವತ್ತು ಯಾವುದು ಹೋಮ್ವರ್ಕ್ ಕೊಟ್ಟಿಲ್ಲ, ಎಲ್ಲ ನಾನೇ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಕಾನ್ಸೆಪ್ಟ್ನ ಮುಗಿಸಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತೀನಿ. ಸೊ ಲಾಸ್ಟ್ ಕ್ಲಾಸ್ ನಾನು ವಿವೇಕವಾಣಿ ಹೇಳಿರಲಿಲ್ಲ. ಸೊ ಕೆಲವು ಸ್ಟೂಡೆಂಟ್ಸ್ನ ನನಗೆ ಕಮೆಂಟ್ ಮಾಡಿದಿರಿ, ಕೆಲವರು ಪರ್ಸ್ನಲಾಗಿ ಕೂಡ ಹೇಳಿದಿರಿ, ಸೊ ವಿವೇಕವಾಣಿ ಹೇಳಲಿಲ್ಲ ಸರ್ ಅಂತ. ಸೊ ಇವತ್ತಿನ ವಿವೇಕವಾಣಿ ಏನು ಅಂದರೆ, ಮನುಷ್ಯನಿಗೆ ಯಾರೂ ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ಏನಾರ ಒಂದು ಕೆಟ್ಟದಾಗ್ತಿದೆ ಅಂದರೆ ಅದು ಅವನಿಗವನೇ ಮಾಡ್ಕೊಳ್ಳೋವಂಥದ್ದೇ ಹೊರತು ಬೇರೆ ಇನ್ಯಾರನ್ನು ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಿವೇಕಾನಂದರು ಹೇಳ್ತಾರೆ. ಅದರ ಅರ್ಥ ಇಷ್ಟೇ, ಯಾರೋ ನಮಗೆ ಏನೋ ಒಂದು ಮಾಡ್ತಾ ಇದ್ದಾರೆ, ನಮ್ಮ ದಾರಿನಲ್ಲಿ ಅಡ್ಡ ಬರ್ತಿದ್ದಾರೆ ಅಂದರೆ ನಾವು ಅದನ್ನು ಚಿಂತಿಸ್ತಾ ಕೂರ್ತೀವಿ. ಅವ್ರು ಹೀಗೆ ಮಾಡಿದ್ರಲ್ಲ, ಅವ್ರು ಹಾಗೆ ಮಾಡಿದ್ರಲ್ಲ ಅಂತ ಯೋಚನೆ ಮಾಡ್ತಾ ನಾವು ಮಾಡಬೇಕಾಗಿರೋವಂಥ ಕೆಲಸನ ಮರೆತು ಬಿಡ್ತೀವಿ. ಸೊ ಅದೇ ನಮಗೆ ನಾವು ಮಾಡ್ಕೊಳ್ಳೋವಂಥ ಕೆಟ್ಟದ್ದು. ಸೊ ಯಾರು ಏನಾನ ಮಾಡ್ಕೊಳ್ಳಿ ಬಿಡಿ, ನಮ್ಮ ದಾರಿ ಬಗ್ಗೆ ನಾವು ಯೋಚನೆ ಮಾಡೋಣ, ನಮ್ಮ ಗುರಿ ಬಗ್ಗೆ ನಾವು ಯೋಚನೆ ಮಾಡೋಣ, ನಮ್ಮ ಗುರಿನಲ್ಲಿ ನಾವು ನಡೀತಾ ಹೋಗೋಣ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಹೋಗ್ತಾ ಹೋದರೆ ನಮ್ಮ ಗುರಿ ಏನಿರುತ್ತೆ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಆ ದಾರಿನಲ್ಲಿ ಹೋಗ್ತಾ ಹೋದರೆ ನಮಗೆ ಯಶಸ್ಸು ಅನ್ನೋದು ಆಟೋಮೆಟಿಕ್ಕಾಗಿ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನು ವಿವೇಕಾನಂದರು ಹೇಳ್ತಾರೆ. ಸೊ ಹಾಗಾಗಿ ಯಾರು ಏನೇ ಮಾತಾಡಿದ್ರೂ ಅದರ ಬಗ್ಗೆ ನೀವು ಚಿಂತೆ ಮಾಡ್ದಲೆ ನಿಮ್ಮ ಗುರಿ ಏನಿರುತ್ತೆ ಅದರ ಬಗ್ಗೆ ಮಾತ್ರ ಯೋಚಿಸಿ. ಸೊ ಯಾವಾಗ ನೀವು ಬೇರೆಯವ್ರ ಬಗ್ಗೆ ಏನೋ ಅಂದರು ಅಂತ ಹೇಳಿ ಯೋಚನೆ ಮಾಡ್ತಾ ಕೂರ್ತೀರಿ, ಅದೇ ನಿಮಗೆ ನೀವು ಮಾಡ್ಕೊಳ್ಳೋ ಅಂಥ ಕೆಟ್ಟದ್ದು. ಇದನ್ನು ವಿವೇಕಾನಂದರು ಹೇಳ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.